ಬಹಳ ಸುಂದರವಾದಂಥ ಸಿನಿಮಾ. ತುಂಬ ಒಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಆಗಲಿ, ಅದು ಕಂಡೀಷನ್ ಆಗಲಿ, ಅದನ್ನು ಸಿನಿಮಾವಾಗಿ ಹೇಳೋದಿರ್ತದಲ್ಲ, ಅಂದರೆ ಎಂಗೇಜಿಂಗ್ ಆಗಿ ಎಮೋಷ್ನಲಿ ಗ್ರಿಪ್ಪಿಂಗ್ ಆಗಿ ಅದನ್ನು ನಮಗೆ ತಲುಪಿಸೋದಿರ್ತದಲ್ಲ, ಅದು ಸ್ವಲ್ಪ ಟ್ರಿಕ್ಕಿ ಅನಿಸ್ತಿತ್ತು ನಮಗೆ ಯಾವಾಗ. ಬಟ್ ಸುರಾಗ್ ಈ ಸಿನಿಮಾನ ತುಂಬ ಎಂಗೇಜಿಂಗ್ ಆಗಿ ತಲುಪಿಕೊಟ್ಟಿದ್ದಾರೆ. ತುಂಬ ಸೆನ್ಸಿಟಿವ್ ಆಗಿರೋ ಸಬ್ಜೆಕ್ಟ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನನ್ನ ರೈಟಿಂಗ್ ಬಗ್ಗೆ ಮಾತಾಡಬೇಕು, ತುಂಬ ನೀಟಾಗಿತ್ತು. ಈ ಥರ ಕಾನ್ಸೆಪ್ಟ್ನ ಎಕ್ಸಿಕ್ಯೂಷನ್ ತುಂಬ ಕಷ್ಟ, ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ನಮ್ಮಲ್ಲಿ ನಾವು ಒಳಗೆ ಒಂದು ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಳೋಂಥ ಒಂದು ಸಿನಿಮಾ ಇದು. ಕಾಂಪ್ಲೆಕ್ಸ್ ಆಗಿರೋ ಟಾಪಿಕ್ ತಗೊಂಡಿದ್ದಾರೆ, ಬಟ್ ಅದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮೆಟಫಾರ್ಸ್, ವಿಜುವಲ್ಸ್, ಲೈಟಿಂಗ್ಸ್, ಪರ್ಫಾರ್ಮೆನ್ಸಸ್ ಸಕ್ಕತ್ತಾಗಿತ್ತು. ಎವ್ರಿ ಒನ್ಸ್ ಡನ್ ಅ ಗ್ರೇಟ್ ಜಾಬ್. ಕೆಮಿಸ್ಟ್ರಿ ಸಕ್ಕತ್ತಾಗಿದೆ. ಎಲ್ಲ ಯೂತ್ ಶುಡ್ ಕಮ್ ಅಂಡ್ ಸಿ ದಿಸ್ ಫಿಲಮ್ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ವೆರಿ ಸೆನ್ಸಿಬಲ್ ಟಾಪಿಕ್. ಎಲ್ಲ ಥರದ ಆಡಿಯನ್ಸು ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಈ ವಿಷಯದ ಬಗ್ಗೆ ತಿಳ್ಕೋಬೇಕು. ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ಎಲ್ಲ ಫ್ಯಾಕ್ಟರ್ಸ್ನು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸಿನಿಮಾದ ಬಗ್ಗೆ ಆಚೆ ಬಂದು ಒಂದೊಂದು ಸೀನು ನಿನ್ನ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡಿದ್ವಿ, ಕ್ಯಾರೆಕ್ಟರ್ ಜೊತೆ ನಕ್ಕಿದ್ವಿ, ಕ್ಯಾರೆಕ್ಟರ್ ಜೊತೆ ಹತ್ವಿ ಅಂತ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ. ಇದರಲ್ಲಿ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ, ತುಂಬ ಸಂತೋಷ ಆಗ್ತಾ ಇದೆ. ಯಾರೆಲ್ಲ ನೋಡಿದ್ದಾರೆ ತುಂಬ ಇಷ್ಟಪಡ್ತಿದ್ದಾರೆ, ತುಂಬ ಕನೆಕ್ಟ್ ಆಗ್ತಿದ್ದಾರೆ. ಯಾರ್ಯಾರು ನಿಂತು ಕ್ಲೈಮ್ಯಾಕ್ಸ್ಗೆ ಶಿಳ್ಳೆ ಹೊಡೆದ್ರು, ಚಪ್ಪಾಳೆ ಹೊಡೆದ್ರು, ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಶಿಳ್ಳೆ ಹೊಡೆದ್ರು, ಏನಕ್ಕೆ ಚಪ್ಪಾಳೆ ಹೊಡೆದ್ರು ಅಂತ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ.